ಸರ್, ಈಗ ಎಲ್ಲ ಕಾಂಗ್ರೆಸ್ನ ಶಾಸಕರನ್ನ ಮುಖ್ಯಮಂತ್ರಿಗಳು ಭೇಟಿ ಆಗ್ತಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ದೂರ ಇಟ್ಟು ಸಭೆ ಮಾಡ್ತಿದ್ದಾರೆ ಅನ್ನುವಂಥ ರೀತಿಯ ಮೆಸೇಜ್ ಪಾಸ್ ಆಗ್ತಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಏನಾರು ಅವ್ರನ್ನ ಕರೆದಿಲ್ಲ ಅಂತ ಏನಾರು ಅಪ್ಸೆಟ್ ಆಗಿದಾರಾ? ಆ ಥರದ್ದು ಏನಾರು ಆಗಿತ್ತಾ? ಇಲ್ಲ, ಅವರು ನನ್ನ ಆ ಥರದ್ದು ನಮ್ಮ ಮನೇಲಿ ಏನೋ ಡಿಸ್ಕಷನ್ಸ್ ಆ ಥರ ಏನಾಗಿಲ್ಲ. ಮುಖ್ಯಮಂತ್ರಿಗಳು ನಾವು ಏನು ಇವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ 11ನೇ ತಾರೀಕಿಂದ ಮುಂಚೆ ಸ್ವಾಭಾವಿಕವಾಗಿ ವಿಶೇಷವಾದಂಥ ಸಮಯಾವಕಾಶ ಕೊಡಬೇಕು ಅಂತ ಅವ್ರ ಆಲೋಚನೆಯಲ್ಲಿತ್ತು. ನಾವು ಕೇಳ್ತಿದ್ದೋ, ಆ ಕಾರಣಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ಡಿ.ಸಿ.ಎಂ ಸಾಹೇಬ್ರು ಇರ್ತಾರೆ ಬಿಡ್ತಾರೆ ನಮಗೂ ಗೊತ್ತಿಲ್ಲ. ಒಂದು ಇಲ್ಲಾಂದರೆ ಅವರು ಸಪ್ರೇಟಾಗಿ ಎಲ್ಲ ಶಾಸಕರನ್ನ ಭೇಟಿ ಮಾಡಿಕೊಂಡು ಅವರು ಸಮಸ್ಯೆಗಳನ್ನು ತೆಗೆದುಕೊಳ್ಳೋಂಥ ಒಂದು ಪದ್ಧತಿ ಇಟ್ಕೊಂಡ್ರೆ ಏನು ತಪ್ಪೇನಿದೆ, ಮಾಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಶಾಸಕರನ್ನ ಭೇಟಿ ಮಾಡ್ತಾರೆ ಅವರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮೊನ್ನೆನೂ ಸ್ಟೇಟ್ಮೆಂಟ್ ನೋಡಿದ್ರಲ್ಲ, ಎಲ್ಲ ಶಾಸಕರಿಗೂ ಪ್ರತಿದಿನ ಅವ್ರಿಗೆ ವಿಶೇಷವಾಗಿ ನಾನು ಸಮಯಾವಕಾಶ ಕೊಟ್ಟಿದ್ದೀನಿ, ಬಂದು ಹೇಳ್ಕೊಬೋದು ಅಂತ. ಅವರು ಬಂದು ಹೇಳ್ಕೊಳ್ಳಿ. ಇದೇನು ಇವಾಗ ಅಫಿಷಿಯಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು ಡಿಸ್ಟ್ರಿಕ್ಟ್ ವೈಸು. ಇಂಡಿವಿಜುವಲ್ ಆಗಿ MLAsಗಳು ಹೋಗಿ ಭೇಟಿ ಮಾಡಲಿಕ್ಕೆ ಯಾರು ತೊಂದರೆ ಇಲ್ಲ. ಆಮೇಲಿಂದ ಮೋರ್ ಫ್ರೆಂಡ್ಲಿಯರ್ ನಮ್ಮ ಅಧ್ಯಕ್ಷರು, ಆಮೇಲಿಂದ ಹೆಚ್ಚಿನ ಟೈಮ್ ಕೊಟ್ಟು ಪಾರ್ಟಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಸೊ MLAsಗಳಿಗೆ ಹೋಗಿ ಅವ್ರು ಭೇಟಿ ಮಾಡ್ಕೊಂಡು ಅವ್ರ ಸಮಸ್ಯೆಗಳು ಹೇಳಲಿಕ್ಕೆ ಫ್ರೀ ಆಗಿದೆ. ಸೊ ಯಾರೂ ಎಲ್ಲೂ ಏನು ಗೊಂದಲ ಇಲ್ಲ.